ನಮಸ್ಕಾರ. ನಮ್ಮೆಲ್ಲ ವೀಕ್ಷಕರಿಗೂ ಆತ್ಮೀಯ ಸ್ವಾಗತ. ಇಂದು ನಾವು ಬೆಂಗಳೂರು ಯಲಹಂಕ ನಗರದಲ್ಲಿರುವ ಶ್ರೀ ವೀರಾಂಜನೇಯ ಸ್ವಾಮಿಯ ದೇವಸ್ಥಾನದ ಹತ್ರ ಇದ್ದೀವಿ. ಇಂದು ನಮ್ಮ ಸಂಸ್ಕೃತಿಯಲ್ಲಿ ಅತ್ಯಂತ ಶಕ್ತಿಶಾಲಿ ಮತ್ತು ಆಧ್ಯಾತ್ಮಿಕವಾಗಿ ಉನ್ನತಿಗೇರಿಸುವ ಹಬ್ಬದಲ್ಲಿ ಒಂದು ಹನುಮ ಜಯಂತಿ.
विश्वक्सेनं ददादाक्षं भरद्वार कविञ्जरं वसिष्ठारि मुनिं वन्दे पाञ्चरात्र प्रवर्तकः। ओम श्री गोविंद 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 आद्य श्री भगवतो महापुरुषस्य श्री महाविष्णुवराहग्नेय प्रवर्तमानस्य आद्य ब्रह्मणः तृतीय वराहार्थे श्री श्वेतवराहकल्पे वैवस्वतः मन्वन्तरे कलियुगे प्रथमपादे जम्बोहत्ये भरतवर्षे भरतखण्डे दण्डकारः विजमानस्य नानागोत्रेभ्यः मङ्गलराः विजमानस्य पूर्वे सङ्कल्पप्रकारेण सह कुटुम्बानां क्षेमान् स्थैर्यान् धैर्यान् विजयान् अभयः निरवद्रवाः सकल सन्तोषयुक्ताः श्रीमन् महागणपति कृपाकराक्षबलति नक्तम् अष्टोत्तरशत विघ्नदोष निवारणहस्तेन सिद्धि बुद्धि वल्लभहं ग्रामदेवता सकल देवता समस्त देवता अनुग्रहता परिपूर्ण कृपाकराक्षबलति नक्तम् पितृदेवता आशीर्वादे अष्टावले नववले भगवते सहस्राक्षरा भवेभ्यो मन्ना गौरी नमः शम्भवे नमः प्रकार त्रिपुरा हन्तकार त्रिकान्तिकालः कालः निरुद्राजनेन कण्ठानमृत्युञ्जरान
ಯಲಹಂಕದಲ್ಲಿ ಆಚರಿಸ್ತಾ ಇದ್ದಾರೆ. ಪ್ರತಿ ವರ್ಷ ಯಲಹಂಕದಲ್ಲಿ ತುಂಬ ಅದ್ದೂರಿಯಾಗಿ ಹನುಮ ಜಯಂತಿ ಆಚರಿಸ್ತಾ ಇದ್ದಾರೆ. ಪ್ರತಿ ವರ್ಷ ನಾನು ಒಂದು 10 ವರ್ಷದಿಂದ ಇಲ್ಲಿ ಯಲಹಂಕದಲ್ಲೇ ಇದ್ದೀನಿ. ಪ್ರತಿ ವರ್ಷ ಕೂಡ ನಾನು ಇಲ್ಲಿ ಹನುಮ ಜಯಂತಿಗೆ ಬಂದು ಹನುಮಾನ ಆಶೀರ್ವಾದ ತಗೊಂಡು ಎಲ್ಲರಿಗೂ ಒಳ್ಳೇದಾಗಲಿ ಅಂತ, ಎಲ್ಲ ಬಜರಂಗಿ ಬಂಧು ಬಳಗದವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ಆಶೀರ್ವಾದ ತಗೊಂಡು ಹೋಗ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಈ ದಿನ ಹನುಮ ಜಯಂತಿ ವಿಜೃಂಭಣೆಯಿಂದ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ರಾಮನ ಭಕ್ತರು, ಹನುಮನ ಭಕ್ತರಿಗೆಲ್ಲ ನಾನು ಕೇಳ್ಕೊತಾ ಇದ್ದೀನಿ. ಯಲಹಂಕ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ವೀರಾಂಜನೇಯ ಸ್ವಾಮಿ ಬೃಹದಾಕಾರದ ವಿಗ್ರಹಗಳಿಗೆ ಕ್ರೈನಿನ ಮೂಲಕ ವಿಶೇಷ ಪೂಜೆಯನ್ನು ಸಲ್ಲಿಸಿ ಹಾಲಿನ ಅಭಿಷೇಕ ಮಾಡುವುದರ ಮೂಲಕ ಕುಂಭ ಅಭಿಷೇಕಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಇಲ್ಲಿ ಬಂದು ಸೇರಿರುವಂತಹ ಅನೇಕ ಭಕ್ತರುಗಳು ಕ್ರೈನಿನ ಮೂಲಕ ಶ್ರೀ ವೀರಾಂಜನೇಯ ಸ್ವಾಮಿ ದೇವರಿಗೆ ಕುಂಭಗಳಿಂದ ಕುಂಭಾಭಿಷೇಕವನ್ನು ಮಾಡುವಂತಹ ದೃಶ್ಯಾವಳಿಗಳನ್ನು ಸಹ ನಾವು ಕಾಣಬಹುದು. ಮೊದಲಿಗೆ ದೇವಸ್ಥಾನದ ಆಡಳಿತ ಮಂಡಳಿ ವತಿಯಿಂದ ಶ್ರೀ ವೀರಾಂಜನೇಯ ಸ್ವಾಮಿ ವಿಗ್ರಹಕ್ಕೆ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿ ಅಭಿಷೇಕಗಳಿಂದ ಅಭಿಷೇಕವನ್ನು ಮಾಡಿ ಮಂಗಳಾರತಿಯನ್ನು ಸಹ ಸಮರ್ಪಿಸಿ ಅಲ್ಲಿ ಸೇರಿರುವಂಥ ಅನೇಕ ಭಕ್ತರುಗಳೊಂದಿಗೆ ಉಚಿತವಾಗಿ 500 ಕುಂಭಗಳೊಂದಿಗೆ ಕುಂಭಾಭಿಷೇಕವನ್ನು ದೇವರಿಗೆ ಸಮರ್ಪಿಸುತ್ತಾರೆ. Thank you.
ಚೆನ್ನಾಗಿ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗುತ್ತೆ. ವರ್ಷ ಬಂದರೆ ಕಾಯ್ತಾ ಇರ್ತೀವಿ ನಾವು. ಈ ಥರ ನಿಂತ್ಕೊಂಡು ಕಳಶ ತಗೊಂಡ ಮೇಲೆ ದೇವ್ರಿಗೆ ನೀರು ಹಾಕೋಕ್ಕೆ ಎಲ್ಲರೂ ಕಾಯ್ತಾ ಇರ್ತೀವಿ. ಯಾವಾಗ ಹನುಮನ್ ಜಯಂತಿ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ. ಮತ್ತು ಯಲಹಂಕದಲ್ಲಿ ತುಂಬ ಚೆನ್ನಾಗಿ ಎಲ್ಲ ಕಡೆನೂ ನಡೀತದೆ. ನಮ್ಗೆ ಈ ಥರ ಸಿಕ್ಕಿರೋದೇ ಪುಣ್ಯ. ಈ ಆಂಜನೇಯ ಸ್ವಾಮಿಗೆ ನಮ್ಗೆ ಈ ಥರ ಫಸ್ಟ್ ಟೈಮ್ ಸಿಕ್ಕಿರೋದು ತುಂಬ ಅದೃಷ್ಟ ಮಾಡಿದ್ದೀವಿ ಅಂತ ಫೀಲ್ ಆಗ್ತಾ ಇದ್ದೀವಿ. ಹಿಂಗೆ ಎಲ್ಲರಿಗೂ ಸಿಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಹನುಮಾನ್ ಜಯಂತಿಯಿಂದ ನಮ್ಗೆ ಫಸ್ಟ್ ಟೈಮ್ ಇವತ್ತು ನಾನು ಕಲಶ ಎತ್ಕೊಂಡಿರೋದು ಯಲಹಂಕದಲ್ಲಿ. ತುಂಬ ನಮಗೆ ಖುಷಿ ಆಗ್ತಾ ಇದೆ, ಸಂತೋಷ ಆಗ್ತಾ ಇದೆ. ಜೈ ಆಂಜನೇಯ, ಜೈ ಹನುಮಾನ್, ಜೈ ಹನುಮಾನ್. ದೇವ್ರ ಕಾರ್ಯ ಯಾರಿಗುಂಟು ಯಾರಿಗಿಲ್ಲ. ಏನೋ ದೇವ್ರು ನಮ್ಗೆ ಆಶೆ ಕೊಡ್ಲಿ ಅಂತ ಕೇಳ್ಕೊಂಡು ಎಲ್ಲರೂ ಚೆನ್ನಾಗಿರ್ಲಿ ಅಂತ ಕೇಳ್ಕೊಂತೀವಿ. ಅಭಿಷೇಕ ಮಾಡಿ ಬಂದ್ರಿ ಮೇಲೆ ತುಂಬ ಚೆನ್ನಾಗೈತೆ. ಎಲ್ಲ ಕಡೆನೂ ಹೀಗೆ ಆಗಲಿ ಆಂಜನೇಯ ಸ್ವಾಮಿಗ ಎಲ್ಲ ಚೆನ್ನಾಗಿ ಆಗ್ತೈತೆ. ಆ ಅಪ್ಪನ ಆಶೀರ್ವಾದ ಚೆನ್ನಾಗಾಗಲಿ, ಚೆನ್ನಾಗೈತೆ. ಎಲ್ಲ ಕಡೆಯಿಂದ ಎಲ್ಲ ಕಡೆಯಿಂದ ಒಳ್ಳೇದಾಗಲಿ ಅಂತ ಹೇಳ್ಕೊತೀವಿ. ನಮಗೆ ಸಿಕ್ಕಿರೋದೇ ತುಂಬ ಅದೃಷ್ಟ ಅನ್ನಿಸ್ತಾ ಇದೆ. ನಾವು ಫಸ್ಟ್ ಟೈಮ್ ಅಂದರೆ ಬರ್ತೀನಿ, ಯಾವತ್ತೂ ಸಿಕ್ಕಲಿಲ್ಲ, ಇವತ್ತು ಸಿಕ್ಕಿದ್ರೆ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಕ್ಚುಲಿ ಅದು ಹನುಮಂತ ಜಯಂತಿ ದಿನ ಸಿಕ್ಕಿರೋದೇ ಒಂಥರ ತುಂಬ ಖುಷಿ ಅನ್ನಿಸ್ತಾ ಇದೆ ನಮಗೆ. ತುಂಬ ವರ್ಷ ಚೆನ್ನಾಗಿ ಮಾಡ್ತಾರೆ ಆಂಜನೇಯಂದು. ನಮ್ಗಂತೂ ತುಂಬ ಆಂಜನೇಯನ ಇಷ್ಟ. ನಮ್ಮ ಹೆಸರು ಆಂಜನೇಯಮ್ಮನೆ. ಯಾವಾಗ ಬರ್ತೀವಿ ವರ್ಷ ವರ್ಷ ಬಂದು ಕಳ್ಸಾಗ ಅಪ್ಪನ ಮೇಲೆ ನೀರು ಒಯ್ತೀವಿ. ಪ್ರತಿ ವರ್ಷ ತುಂಬ ಚೆನ್ನಾಗಿ ನೆರವೇರಿಸ್ತಿದೆ ಆಂಜನೇಯ ಸ್ವಾಮಿದು. ನಾವು ಇದು 5ನೇ ವರ್ಷದಲ್ಲಿ ಬರ್ತಾ ಇದ್ದೀನಿ. ಫಸ್ಟ್ ಒಂದ್ಸಲ ಬಂದೋಗಿದ್ದೆ, 5ನೇ ವರ್ಷ ಬರ್ತಾ ಇದ್ದೆ. ಯಲಹಂಕದಲ್ಲಿ ಇಂಥ ಒಂದು ಪುಣ್ಯದ ಕೆಲಸ ಕರ್ನಾಟಕದಾಗ ಎಲ್ಲೂ ಇಲ್ಲ. ಇಲ್ಲಿ ಆಂಜನೇಯ ಸ್ವಾಮಿಗೆ ಸ್ವತಃ ನಾವೇ ಅಭಿಷೇಕ ಮಾಡೋದ್ರಿಂದ ನಮಗೆ ಹೆಚ್ಚಿನ ಪುಣ್ಯ ಬರುತ್ತೆ. ಇಲ್ಲಿ ಸ್ಥಾಪನೆ ಮಾಡಿದಂಥ ಎಲ್ಲ ಅಧಿಕಾರಿಗಳಿಗೆ, ದೇವಸ್ಥಾನದ ಆಡಳಿತವರಿಗೆ ಧನ್ಯವಾದ, ಕೃತಜ್ಞತೆ ಸಲ್ಲಿಸ್ತೀವಿ. ನಮಗೆ ವರ್ಷ ಒಂದ್ಸತಿ ಬರುತ್ತೆ. ಇಲ್ಲಿ ಕರ್ನಾಟಕದಲ್ಲಿ ನಾನು ಎಲ್ಲಿ ನೋಡಿಲ್ಲ, ಇಲ್ಲಿ ಮಾಡಿತಾರ ತುಂಬ ಚೆನ್ನಾಗಿ ಮಾಡ್ಕೊತೀನಿ. ನಾವು ಬೆಳಗ್ಗೆಯಿಂದ ಇಲ್ಲಿದ್ದೀವಿ, ನಮ್ಗೆ ತುಂಬ ఖుషి ಆಯಿತು సార్. నా పేరు శ్రీనివాసులు, మాది తాడిపత్రి, అనంతపురం జిల్లా. ఇట్లా ఆంజనేయ స్వామి జయంతి చేయడం అనేటువంటిది చాలా అరుదుగా చేస్తున్నారు. కానీ ఈ కర్ణాటక బెంగళూరులో ఇది మహా అద్భుతంగా చేస్తున్నారు. ఈ అవకాశం ఇచ్చినటువంటి పెద్దలకు, స్వామివారికి ఎల్లప్పుడూ మేము రుణపడి ఉంటామని చెప్తున్నాము. హనుమత్ జయంతి రోజు మేమందరము కూడా తలస్నానం చేసి దేవునికి పూజ చేసి శ్రీరామనామం జపం చేసుకుంటూ మేము ఈరోజు దేవుని యొక్క కృపా కటాక్షాలు పొందవాలని మేము అందరికీ కోరుకుంటున్నాం సార్. ಸ್ವಾಮಿ, ಇವತ್ತು ಹನುಮ ಜಯಂತಿ ಭಾಳ ಪುಣ್ಯವಾದಂಥ ದಿನ. ಪ್ರತಿಯೊಬ್ಬರೂ ಕೂಡ ಹನುಮನ ಪ್ರಾರ್ಥನೆ ಮಾಡಿಕೊಂಡು ಯಾವುದೇ ಒಂದು ಕೆಲಸವನ್ನು ಅವರು ನಿಷ್ಠೆಯಿಂದ, ಭಕ್ತಿಯಿಂದ ಅವರು ಮುಂದುವರಿದರೆ ಅವರ ಕೆಲಸ ಸುಸೂತ್ರವಾಗಿ ನಡೆಯುತ್ತೆ. ಇದರಲ್ಲಿ ಯಾವುದೇ ಒಂದು ಸಂದೇಹ ಇರೋದಿಲ್ಲ. ಈ ರೀತಿ ನಾವು ಪ್ರತಿಯೊಬ್ಬರೂ ನಮ್ಮ ಧಾರ್ಮಿಕ ಆಚರಣೆಗಳನ್ನು ಪ್ರತಿಯೊಬ್ಬರೂ ನಡೆಸಿಕೊಂಡು ಬಂದಾಗ ದೇಶದಲ್ಲಿ ಶಾಂತಿ, ಶುಭ ಸಂಕೇತ ಎಲ್ಲವೂ ನಡೆಯುತ್ತದೆ. ಸಾಮೂಹಿಕವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಪ್ರಾರಂಭ ಆಗುತ್ತೆ. ದೇವಸ್ಥಾನದ ಒಳಭಾಗದಲ್ಲಿ ಸತ್ಯನಾರಾಯಣ ಫೋಟೋ ಇದೆ. ಇಲ್ಲಿ ಪೂಜೆಗೆ ಪಾಲ್ಗೊಳ್ಳುವವರು ಇಲ್ಲಿ ಮುಂದೆ ಬಂದು ಆಸೀನರಾಗಬೇಕು. ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪ್ರತಿ ವರ್ಷವೂ ಅನ್ನದಾಸೋಹ ಸುಮಾರು 4,000 kg ಅಕ್ಕಿಗಿಂತಲೂ ಹೆಚ್ಚಿನದಾಗಿ ದಾಸೋಹವನ್ನು ನಡೆಸಲಾಗುತ್ತದೆ.
ಸರಿಸುಮಾರು ಲಕ್ಷಕ್ಕೂ ಮೀರಿ ಜನಸಂಖ್ಯೆ ಸೇರಿ ಅನ್ನಪ್ರಸಾದವನ್ನು ಸೇವಿಸುತ್ತಾರೆ. ದೇವಾಲಯದಲ್ಲಿ ದೇವರ ದರ್ಶನವನ್ನು ಪಡೆಯಲಿಕ್ಕೆ ಬಂದಂತಹ ಭಕ್ತಾದಿಗಳನ್ನು ನೋಡುವುದಾದರೆ ಇಲ್ಲಿರುವಂತಹ ದೇವರ ಆಶೀರ್ವಾದ ಮಹಿಮೆಯನ್ನು ಕೊಂಡಾಡಲಿಕ್ಕೆ ಬಂದಿರುವಂತಹ ಭಕ್ತ ಸಾಗರವಿದಾಗಿದೆ. ದೇವರ ಭಕ್ತರುಗಳು ಸರತಿ ಸಾಲಿನಲ್ಲಿ ನಿಂತುಕೊಂಡು ಕುಂಭಗಳನ್ನು ತೆಗೆದುಕೊಂಡು ಕ್ರೈನ್ ಮುಖಾಂತರ ತೆರಳಿ ದೇವರಿಗೆ ಕುಂಭಾಭಿಷೇಕ ಮಾಡುವಂತಹ ದೃಶ್ಯವನ್ನು ನಾವು ಕಾಣಬಹುದು. ಹನುಮಾನ್ ಜಯಂತಿ ಪ್ರಯುಕ್ತ ಪ್ರತಿಯೊಬ್ಬ ಭಕ್ತರೂ ಸಹ ಕುಂಭಗಳನ್ನು ಹಿಡಿದು ಕ್ರೈನಿನ ಮೂಲಕ ತೆರಳಿ ಶ್ರೀ ವೀರಾಂಜನೇಯ ಸ್ವಾಮಿ ದೇವರಿಗೆ ತಮ್ಮ ಕೈಯಲ್ಲಿರುವಂತಹ ಕುಂಭಗಳಿಂದ ಕುಂಭಾಭಿಷೇಕವನ್ನು ಸಮರ್ಪಿಸುವ ದೃಶ್ಯವನ್ನು ನಾವು ಇಲ್ಲಿ ಕಾಣಬಹುದು. ಖುಷಿಯಾಗುತ್ತೆ. ದೇವರ ಆಶೀರ್ವಾದ ಎಲ್ಲ ನಮ್ಮ ರಾಜಣ್ಣ ಅವರು, ತೆಲೆ ಬ್ಲಾಕು ವೈಸಿ ರಾಜಣ್ಣ ಅವರು ಮತ್ತು ನಮ್ಮ ವಾರ್ಡ್ ಅಧ್ಯಕ್ಷರು ಎಲ್ಲ ಸೇರಿಸಿ ಪ್ರತಿ ವರ್ಷ ವಿಜೃಂಭಣೆ ಮಾಡ್ತಾರೆ. ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ಬೋದು. ದೇವರ ಆಶೀರ್ವಾದ ಮಾಡಲಿ, ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಡಲಿ, ಒಳ್ಳೇದು ಮಾಡಲಿ. ಇದೊಂದು ನಿಜಕ್ಕೂ ಅದ್ಭುತವಾದಂಥ ನಮಗೆ ಅನುಭವ. ಯಾಕಂದರೆ ನಾವು ಆಂಜನೇಯನಿಗೆ ಯಾವ ದೇವಸ್ಥಾನದಲ್ಲಾದ್ರೂ ಉತ್ಸವ ಮೂರ್ತಿ ಮಾಡ್ತೀವಿ. ಆದರೆ ಒಂದು ಪ್ರತಿಭೆಗೆ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ. ಮತ್ತು ಇಲ್ಲಿರ್ತಕ್ಕಂಥ ಮಾಡ್ತಕ್ಕಂಥ ವೈವಿಸರಾಜ ನಮ್ಮ ಅಧ್ಯಕ್ಷರು ಮಾಡಿರ್ತಕ್ಕಂಥ ನಮಗೊಂದು ಸೌಭಾಗ್ಯ. ಇವತ್ತು ಹನುಮ ಜಯಂತಿ ಎಲ್ಲರಿಗೂ ಇಡೀ ರಾಜ್ಯ ರಾಷ್ಟ್ರಾದ್ಯಂತ ಒಂದು ನಮಗೆ ಹನುಮ ಜಯಂತಿ. ಹೇಗೆ ರಾಮನ ಹನುಮ ಇತ್ತು, ಈ ದೇಶಕ್ಕೆ ನಾವು ಆಂಜನೇಯನ ಪ್ರೇರಣೆ. ಹೇಗೆ ಸೀತೆನ ತಗೊಂಬಂದು ನಮಗೆ ಭಾರತ ದೇಶಕ್ಕೆ ಬಿಟ್ಟರು, ಅವರೆಲ್ಲ ಆದರ್ಶಪ್ರಾಯರು. ಆಂಜನೇಯನ ದೇವಸ್ಥಾನ ಇಡೀ ಯಲಹಂಕದಲ್ಲಿ ವಿಜೃಂಭಣೆ ನಡೀತಿದೆ. ಅದರಲ್ಲೂ ಸರ್ಕಾರದಲ್ಲಿ ಮಾಡ್ತಾ ಇರ್ತಕ್ಕಂಥ ನಮ್ಮ ಆಂಜನೇಯ ದೇವಸ್ಥಾನ ನಮ್ಮ ಬಿಬಿರವರು ರಾಜರವರಿಗೆ ಶ್ರೇಯಸ್ಸನ್ನು ಸಲ್ಲಿಸಬೇಕಂತ ನನ್ನ जय हनुमान ज्ञान गुण सागर, जय कपीश तेहु लोक उजागर। रामदूत अतुलित बलधाम, अंजनी पुत्र पवन सुत नाम। महावीर
ಹನುಮ ಜಯಂತಿ ಅಂತ ನಾವು 28 ವರ್ಷದಿಂದ ಮಾಡ್ಕೊಂಡು ಬರ್ತಾ ಇದೀವಿ. ನಮ್ಮದು ಏನು ಇವತ್ತು ಯಾವುದರಲ್ಲಿ ಉಚಿತ ಬಿಟ್ಟರೆ ಇನ್ನೇನು ಯಾರ ಹತ್ರ ನಾವು ಚಂದ ವಸೂಲು ಮಾಡಲ್ಲ, ಇನ್ನೊಂದು ಮಾಡಲ್ಲ ಇಲ್ಲ. ಆ ಅಪ್ಪನ ನಾವು ಪ್ರೀತಿಯಿಂದ ಯಾರು ತಂದು ಕೊಡ್ತಾರೋ ಅದ್ರ ಮೇಲೆ ನಾವು ಅಭಿಷೇಕ ಮಾಡ್ತೀವಿ, ಇದು ಮಾಡ್ತೀವಿ, ಕುಂಭಾಭಿಷೇಕ ಮಾಡಿಸ್ತೀವಿ. ಕುಂಭಾಭಿಷೇಕ ಕ್ರೈನ್ ಮುಖಾಂತರ ಮಾಡಿಸಿ ಹೊರತು ಕ್ರೈನ್ ಮುಖಾಂತರ ಮಾಡೋದು ಅದು ಉಚಿತನೇ. ಯಾರನ್ನ ಬರ್ಬೋದು, ಯಾರು ಬಂದು ಅವ್ರು ಕೊಡ್ತೀವಿ, ಅದಕ್ಕೆ ಯಾವುದಕ್ಕೂ ಚಾರ್ಜಸ್ ಮಾಡಲ್ಲ. ಇಂಥವರೇ ಕೊಡಬೇಕು ಅಂಥವರೇ ಬರಬೇಕು ಅಂತ ಏನಿಲ್ಲ, ನಾವೆಲ್ಲರೂ ಕೊಡ್ತೀವಿ. ಇರೋ 500 ಮಂದಿ ಕಳಸ ಖಾಲಿ ಆಗೋರು ಯಾರು ಬಂದರೆ ಅವ್ರು ಕೊಡ್ತಾ ಇರ್ತೀವಿ. ಆಗೋದ್ಮೇಲೆ ಒಂದು 2 ಟ್ರಿಪ್ಪು 3 ಟ್ರಿಪ್ಪು ಕಳಸ ಇರ್ತದೆ, ಕಳಸ ಇಲ್ಲ ಅಂದವ್ರಿಗೆ ಅಕ್ಷತೆ ಕೊಟ್ಟು ಕಳಿಸ್ತೀವಿ ಸರ್. ಸುಮಾರು 80 ಇಂದ 1 ಲಕ್ಷ ಜನ ತಿಂದಿರ್ತಾರೆ ಸರ್ ಪ್ರಸಾದನ. ದೇವಾಲಯದ ಮುಖ್ಯಸ್ಥರಾದ ರಾಜಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ಹಬ್ಬದ ಸಡಗರ ಹೇಗಿದೆ ಅಂತ ಅವ್ರನ್ನ ಮಾತಾಡಿಸೋಣ ಬನ್ನಿ. ನಮ್ಮ ಕರ್ನಾಟಕದ ನಾಡಿನ ಜನತೆಗೆ ಹನುಮ ಜಯಂತಿಯ ಶುಭಾಶಯ ಕೊಡ್ತಾ ಇದ್ದೀವಿ. ಮೊದಲಿಗೆ ಹನುಮ ಜಯಂತಿ ಪ್ರತಿ ವರ್ಷದಿಂದನೂ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ, ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ನಮ್ಮ ಹಿಂದೂ ಧರ್ಮದಲ್ಲೇ ಅದೊಂದು ಕಾರ್ಯಕ್ರಮ ವಿಶೇಷವಾಗಿ ಮಾಡ್ತಾ ಇದ್ದಾರೆ. ನಮ್ಮ ಯಲಹಂಕ ಅಂದರೆ ಕೆಂಪೇಗೌಡರ ಕಟ್ಟಿದಂಥ ಯಲಹಂಕ ನಾಡು. ಆ ನಾಡಿನಲ್ಲಿ ನಮ್ಮ ವೀರಾಂಜನೇಯ ಸ್ವಾಮಿಯ ಹನುಮ ಜಯಂತಿ ವಿಶೇಷವಾಗಿ ಮಾಡ್ತೀವಿ. ಯಾಕಂದರೆ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಕಡೆನೂ ಹನುಮ ಜಯಂತಿ ಕಾರ್ಯಕ್ರಮ ಮಾಡ್ತಾರೆ, ಅದ್ರ ಬಗ್ಗೆ ನನ್ನ ಮಾತಿಲ್ಲ. ಬಟ್ ಇಲ್ಲಿ ವಿಶೇಷ ಏನಪ್ಪ ಅಂದರೆ ಪ್ರತಿಯೊಂದು ದೇವಸ್ಥಾನದಲ್ಲೂ ಕುಂಭಾಭಿಷೇಕ 5 ವರ್ಷಕ್ಕೊಂದು ಟೈಮು, 3 ವರ್ಷಕ್ಕೊಂದು ಟೈಮು, 4 ವರ್ಷ ಒಂದು ಟೈಮು ಮಾಡ್ತಾರೆ, ಸಹಜ ಅದು. ಆದರೆ ನಮ್ಮ ದೇವಸ್ಥಾನದಲ್ಲಿ ವಿಶೇಷ ಏನಪ್ಪ ಅಂದರೆ ಪ್ರತಿ ವರ್ಷನೂ ಕುಂಭಾಭಿಷೇಕ ನಿತ್ಯ ಇರುತ್ತೆ. ಹನುಮ ಜಯಂತಿ ದಿನ ನಿತ್ಯ ಇರುತ್ತೆ. ಒಂದು. ಎರಡನೇದಾಗಿ ಕುಂಭಾಭಿಷೇಕಕ್ಕೆ ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಂದು ಕುಂಭಗೂ ಒಂದು ಹಣವನ್ನು ರಸೀದಿ ಮಾಡ್ತಾರೆ. ನಮ್ಮ ದೇವಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ನಾವು ಅದು ರಸೀದಿ ಅಂತ ಹೊರಸಲಿಲ್ಲ, ರಸೀದಿ ಮಾಡೋದಿಲ್ಲ, ಮುಂದಕ್ಕೆ ಹೋಗಿಲ್ಲ. ನಮ್ಮ ಯಲಹಂಕದಲ್ಲಿ ವಿಶೇಷ ಏನಪ್ಪ ಅಂದರೆ ಅವರ ಕೈಯಾರ, ಅವರ ಕಷ್ಟ, ಅವರು ಮನಸ್ಸಲ್ಲಿ ಏನು ಬಾಧೆ ಇರುತ್ತೋ ಅವ್ರನ್ನ ಪರಮಾತ್ಮನ ಒಪ್ಪಲಿಸ್ಕೋಸ್ಕರ ಅವ್ರ ಕೈಯಾರ ಮಾಡಿಸ್ತೀವಿ, ಅದು ವಿಶೇಷ. ನಾವು ಮೊದಲ ಬಾರಿಗೆ 500 kg ಸ್ಟಾರ್ಟ್ ಮಾಡಿದ್ದೀವಿ. ಈಗ ಸುಮಾರು 5 ರಿಂದ 6 ಸಾವಿರ kg ಬರೀ ಅಕ್ಕಿ ವಿತರಣೆ ಆಗುತ್ತೆ. ಅದಕ್ಕೆ ಪದಾರ್ಥಗಳು ಸೇರ್ತದೆ. ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ರೆ ಸಂಜೆ ಮುಗಿಯೋದುವರೆಗೂ ನಾವು ವಿಶೇಷ ಆಗಿರುತ್ತೆ. ಆಮೇಲೆ ನಮ್ಮಲ್ಲಿ ಏನಂತಂದರೆ ಅದಕ್ಕೂ ರಸೀದಿ ಇಲ್ಲ. ನಾವು ಯಾವುದೇ ಕಾರಣಕ್ಕೂ ನಮ್ಮ ರಸೀದಿಯಲ್ಲಿ ನಾವು ಏನೊಂದು ಕಾರ್ಯಕ್ರಮ ಮಾಡ್ತೀರಾ ಆ ಒಂದು ಪಾಂಪ್ಲೆಟಲ್ಲಿ ಏನು ಮಾಡ್ತಿದ್ರೆ ಹಣವನ್ನು ಸ್ವೀಕರಿಸೋದಿಲ್ಲ ಅನ್ನೋದು ಒಂದು ಮೆನ್ಷನ್ ಮಾಡಿರ್ತೀವಿ. ಇದು ನಮ್ಮ ಯಲಹಂಕದ ನಾಡಿನ ಜನತೆಗೆ ಅದು ವಿಶೇಷ. ಯಾಕಂದರೆ ನೀವು ನೋಡಿದಂಗೆ ಪ್ರತಿಯೊಂದು ಇದರಲ್ಲೂ ಧನು ಮನ ಸಹಾಯ ಇದು ಸಹಜವಾಗಿ ಪಾಂಪ್ಲೆಟಲ್ಲಿ ಹಾಕ್ತಾರೆ, ಕಾರ್ಡಲ್ಲಿ ಹಾಕ್ತಾರೆ. ಆದರೆ ನಾವು ಹನುಮ ಜಯಂತಿ ಸ್ಟಾರ್ಟ್ ಮಾಡಿದಾಗಿಂದ ನಮ್ಮ ದೇವಸ್ಥಾನ ಪ್ರತಿಷ್ಠಾಪನೆ ಆದಾಗಿಂದನೂ ಇದುವರೆಗೂ ಧನು ಮನ ಸಹಾಯ ಅಂದರೆ ಯಾವುದೇ ಕಾರಣಕ್ಕೂ ಮಾಡಿಲ್ಲ, ಇನ್ನು ಮುಂದೆ ಮಾಡೋದಿಲ್ಲ. ಆಮೇಲೆ ನಮ್ಮ ಯಲಹಂಕದ ಜನತೆಗೂ ಆಗ ನಮ್ಮ ಕರ್ನಾಟಕ ಜನತೆಗೂ ಹನುಮ ಜಯಂತಿ ಹಬ್ಬದ ಶುಭಾಶಯ ಕೊಡ್ತಾ ಇದ್ದೀವಿ. ನಿಮ್ಮ ವಾಹಿನಿಯರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ತಾ ಇದ್ದೀವಿ.